ಇಲ್ಲಿ ರಾಮನ ಸುತ್ತಲೂ ಯಾವ ಸ್ವರೂಪದಲ್ಲಿ ರಾಜಕೀಯದ ಸಮರ ಸಾಗ್ತಾ ಇದೆ ಅನ್ನುವಂತಹ ವಿಚಾರವನ್ನು ನೋಡ್ತಾ ಹೋದಾಗ ರಾಹುಲ್ ಗಾಂಧಿ ಅವರು ನಡೆಸ್ತಾ ಇರುವಂತಹ ಭಾರತ್ ಜೋಡೋ ನ್ಯಾಯ ಯಾತ್ರೆಯ ಸಂದರ್ಭದಲ್ಲೂ ಕೂಡ ಶ್ರೀರಾಮನ ಹೆಸರಿನಲ್ಲಿ ರಾಹುಲ್ ಗಾಂಧಿಯವರ ಯಾತ್ರೆಯನ್ನು ತಡೆಯಲಾಗ್ತಾ ಇದೆ ಅನ್ನುವಂಥ ಆರೋಪವನ್ನು ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. ರಾಮನ ಹೆಸರಲ್ಲಿ ರಾಜ್ಯದಲ್ಲೊಂದು ರಾಜಕೀಯವಾದ್ರೆ ಭಾರತ್ ಜೋಡೋ ನ್ಯಾಯ ಯಾತ್ರೆಯಲ್ಲೂ ಕೇಸರಿ ಕಿರಿಕ್ ತಪ್ಪಲಿಲ್ಲ. ಬಿಜೆಪಿ ಅಧಿಕಾರದಲ್ಲಿರುವ ಅಸ್ಸಾಂನಲ್ಲಿ ರಾಹುಲ್ ನ್ಯಾಯ ಯಾತ್ರೆಗೆ ಹೆಜ್ಜೆ ಹೆಜ್ಜೆಗೂ ಕಿರಿಕಿರಿ ಆಗ್ತಿದೆ. ಅಸ್ಸಾಂನ ನ್ಯಾಯ ಯಾತ್ರೆ ವೇಳೆ ರಾಹುಲ್ ಗಾಂಧಿ ಇದ್ದ ಬಸ್ ಮೇಲೆ ಕೇಸರಿ ಕಾರ್ಯಕರ್ತರು ದಾಳಿ ಮಾಡಿದ್ರು. ಜೈ ಶ್ರೀರಾಮ್ ಘೋಷಣೆ ಕೂಗಿದ್ರು. ಪದೇ ಪದೇ ಕಿರಿಕಿರಿಯಾದ ಕಾರಣಕ್ಕೆ ಬಸ್ನಿಂದ ಕೆಳಗಿಳಿದ ರಾಹುಲ್ ಗಾಂಧಿ ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಸಿಟ್ಟಾದರು. ಅಸ್ಸಾಂನ ಅಂಬಗನ್ ಏರಿಯಾದಲ್ಲೂ ಕಿರಿಕ್. ಅಂಗಡಿಯೊಂದರಲ್ಲಿ ರಾಹುಲ್ ಸಂವಾದ ಮಾಡುತ್ತಿದ್ದ ಜಾಗಕ್ಕೆ ನುಗ್ಗಿದ್ದರೂ ಬಿಜೆಪಿ ಕಾರ್ಯಕರ್ತರು ಗೋ ಬ್ಯಾಕ್ ರಾಹುಲ್ ಎಂದು ಕೂಗಿದ್ರು. ರಾಹುಲ್ ಅಷ್ಟೇ ಅಲ್ಲ, ಇತರೆ ಕೈ ನಾಯಕರಿಗೂ ಬಿಜೆಪಿ ಪ್ರತಿಭಟನೆಯ ಬಿಸಿ ತಟ್ಟಿತ್ತು. ಜೈರಾಮ್ ರಮೇಶ್ ತೆರಳುತ್ತಿದ್ದ ವಾಹನದ ಮೇಲೆ ಸುನಿತ್ಪುರದ ಜುಮುಗುರಿಹತ್ನಲ್ಲಿ ದಾಳಿ ನಡೆದಿತ್ತು. ಕಾರಿನ ಮೇಲಿದ್ದ ಸ್ಟಿಕ್ಕರ್ಗಳನ್ನು ಹರಿದು ಹಾಕಲಾಗಿತ್ತು. ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಸಹೋದರನ ಕೈವಾಡ ಎಂದು ರಮೇಶ್ ದೂರಿದ್ದರು. ಯಾತ್ರೆಯಲ್ಲಿರೋ ರಾಹುಲ್ ಗಾಂಧಿ ಬಟದ್ರವ ಸತ್ರ ದೇವಸ್ಥಾನ ಭೇಟಿಗೆ ಬಂದರು. ಅರ್ಧದಲ್ಲೇ ಪೊಲೀಸರು ರಾಹುಲ್ ಗಾಂಧಿಯನ್ನ ನೀವು ಹೋಗಬಾರದು ಅಂತ ತಡೆದ್ರು. ಮಹಿಳಾ ಕಾರ್ಯಕರ್ತರ ಜೊತೆ ರಸ್ತೆಯಲ್ಲೇ ಧರಣಿ ಕೂತು ಭಜನೆ ಮಾಡುವ ಮೂಲಕ ರಾಹುಲ್ ಗಾಂಧಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಸ್ಸಾಂ ಯಾತ್ರೆ ವೇಳೆಯ ಈ ಎಲ್ಲ ಕಿರಿಕ್ಗಳ ಬಗ್ಗೆ ರಾಹುಲ್ ಗಾಂಧಿ ಕಿಡಿಕಾರಿದ್ರು. मंदिर में जाने का से रोकना, कॉलेज में जाने से रोकना, अब यहाँ पे पद यात्रा रुकवानी, ये तो इनकी स्टाइल है. इंटिमिडेशन टैक्टिक्स है. हम इंटिमिडेट नहीं होते इन लोगों से, इनसे डरते नहीं हैं. ರಾಜ್ಯದ ಭದ್ರತಾ ದೃಷ್ಟಿಯಿಂದಷ್ಟೇ ಕಾನೂನು ಕ್ರಮಗಳು ಆಗ್ತಿವೆ ಅಂತಾರೆ ಸಿಎಂ ಬಿಸ್ವಾಸ್. ಆದ್ರೆ ಹೆಜ್ಜೆ ಹೆಜ್ಜೆಗೂ ಕಿರಿಕ್ ಮಾಡುತ್ತಿರೋದ್ರ ಹಿಂದೆ ರಾಜಕೀಯ ಪಿತೂರಿ ಇದೆ ಅನ್ನೋದು ಕಾಂಗ್ರೆಸ್ ವಾದ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ರಾಮನ ಹೆಸರಿನಲ್ಲಿ ರಾಮ ಜನ್ಮಭೂಮಿಯಲ್ಲಿ ರಾಮನ ಪ್ರತಿಷ್ಠಾಪನೆಯ ದಿವಸವೂ ಕೂಡ ನಡೆದಿರುವಂತಹ ಈ ಎಲ್ಲ ಬೆಳವಣಿಗೆಗಳು, ರಾಜಕೀಯ ಬೆಳವಣಿಗೆಗಳು ಕೂಡ ರಾಷ್ಟ್ರಮಟ್ಟದಲ್ಲೂ ಕೂಡ ಒಂದಿಷ್ಟು ಸದ್ದನ್ನು ಮಾಡ್ತಾ ಇರುವಂಥದ್ದು. ಅಶೋಕ್ ಗೌಡ್ರೆ, ಹಾಗಾದ್ರೆ ಇದೆಲ್ಲವೂ ಕೂಡ ಯಾವ ಕಾರಣಕ್ಕೆ ನಡೀತಿದೆ? ಅಸ್ಸಾಂನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳ ಕಾರಣ ಯಾರು? ಇಲ್ಲ, ನಾನು ಅಸ್ಸಾಂ ವಿಚಾರಕ್ಕೆ ಹೋಗೋಕ್ಕಿಂತ ಮುಂದೆ ಶಫಿ ಅವರಿಗೆ ಕ್ಲಿಯರ್ ಕಟ್ಟಾಗಿ ಹೇಳ್ತೇನೆ. ನೋಡಿ, ಸುಪ್ರೀಂ ಕೋರ್ಟ್ ಆರ್ಡರ್ನ ನೀವು ಯಾರು ಬೇಕಾದ್ರೂ ಡೌನ್ಲೋಡ್ ಮಾಡ್ಕೊಬೋದು. ಕೇವಲ 1045 ಪೇಜಸ್ ಇರ್ತಕ್ಕಂಥ ಸುಪ್ರೀಂ ಕೋರ್ಟ್ ಆರ್ಡ್ರಲ್ಲಿ ನಾನು ಶಫಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೇನೆ, ನೀವು ಓದಿಲ್ಲ ಅಂತಾರೆ ಓದ್ಕೊಳ್ಳಿ. ನಾನಂತೂ ಓದಿದ್ದೆ, ಆಯಿತಾ? ನಿಮ್ಮಂಥವ್ರು ಪ್ರಶ್ನೆ ಮಾಡಿದ್ಮೇಲೆ ನಾನು ಓದಿದ್ದೀನಿ. ಏನು ಅಂದರೆ, ಸುಪ್ರೀಂ ಕೋರ್ಟಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ ರೆವಿನ್ಯೂ ದಾಖಲೆಗಳು ಯಾವ್ಯಾವ್ದು ಪ್ರೊಡ್ಯೂಸ್ ಆಯಿತು, ಯಾರು ಪರವಾಗಿತ್ತು, ಮತ್ತು ASI ದಾಖಲೆಗಳು ಎಷ್ಟು ಪ್ರೊಡ್ಯೂಸ್ ಆಯಿತು, ಅದರಲ್ಲಿ ಡ್ರಾಯಿಂಗ್ ಸಮೇತ ಕೊಡ್ತಾರೆ. ಸರ್ ಶಫಿ ಸರ್, ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಸಮಾಜದಲ್ಲಿ ಒಂದು ನಿಮಿಷ ಸರ್, ನೀವು ಮಾತಾಡ್ತಿದ್ದಾಗ ನಾನು ಸೈಲೆಂಟ್ ಆಗ್ಬಿಟ್ಟೆ ಸರ್. ನೀವು ಮಾತಾಡ್ತಿದ್ದಾಗ ನಾನು ಸೈಲೆಂಟ್ ಆಗ್ಬಿಟ್ಟೆ. ಐ ಲೈಕ್ ಡಿಬೇಟ್ ಟು ಬಿ ಸರ್. ನನ್ನ ಸಂಸ್ಕೃತಿ ಏನು ಅಂದರೆ, ಡಿಬೇಟ್ನಲ್ಲಿ ಯಾರೂ ಮಧ್ಯದಲ್ಲಿ ಮಾತಾಡಬೇಡಿ, ದಯವಿಟ್ಟು ಕೇಳಿಸ್ಕೊಳ್ಳಿ, ಆಮೇಲೆ ನೀವು ಉತ್ತರ ಕೊಡಿ, ತೊಂದರೆ ಇಲ್ಲ. 1045 ಪೇಜ್ಗಳನ್ನ ಸರ್, 1045 ಪೇಜ್ಗಳನ್ನ ಓದಲಿಕ್ಕೆ ಕೇವಲ 10 ಅವರ್ ಆಗ್ತದೆ. ನನ್ನಂತವನಿಗೆ ನೀವು ಬೇಗ ಓದ್ಬೋದು, ಓದ್ಕೊಳ್ಳಿ, ತೊಂದರೆ ಇಲ್ಲ. ನಾನು ಕ್ಲಿಯರ್ ಕಟ್ಟಾಗಿ ಹೇಳ್ತಿದ್ದೀನಿ, ಈ ಮಾಧ್ಯಮದಲ್ಲಿ ಹೇಳ್ತೀನಿ, ಇಟ್ ಈಸ್ ಅವೈಲಬಲ್ ಫಾರ್ ಡೌನ್ಲೋಡ್. ಯಾರು ಬೇಕಾದ್ರೂ ಡೌನ್ಲೋಡ್ ಮಾಡ್ಕೊಬೋದು. ಅದರಲ್ಲಿ ನೀವು ಓದ್ಕೊಳ್ಳಿ ಯಾವ ರೀತಿ ಕನ್ಕ್ಲೂಷನ್ ಕೊಟ್ಟಿದ್ದಾರೆ ಅಂತ ಹೇಳಿ. ಒಂದ್ ನಿಮಿಷ ಯಾಕೆ ಅದನ್ನ ಹೇಳ್ತಿದ್ದೀನಿ ಅಂದ್ರೆ, ನಿಮ್ಮಂತವ್ರು ಏನಾದ್ರೂ ಬರೋದಕ್ಕಿದೆಯಾ ಅಂತ ಮಾಡ್ತಾರೆ ಸಮಾಜನ. ಕರೆಕ್ಟ್, ಮುಗ್ದೋದ ಅಧ್ಯಾಯ ಆದ್ರೂ ಮುಗ್ದೋದ ಅಧ್ಯಾಯ. ಅದನ್ನ ಮತ್ತೆ ನಾನು ಎರಡು ವಿಚಾರ ಇದೆ ಹರಿಪ್ರಸಾದ್. ಯಾಕೆ ಹೇಳ್ತಾರೆ ಅಂದ್ರೆ, ಇದು ಒಂದ್ ನಿಮಿಷ ಮೆಜಾರಿಟೇರಿಯನಿಸಮ್ ಅಲ್ಲಿ ಆಗ್ತಿದೆ ಅಂತ ಅಂದ್ಬಿಟ್ಟು ಇವ್ರು ಹೇಳ್ತಾರೆ. ಅದು ಕಾನೂನು ಪ್ರಕಾರ ಆಗಿದೆ ಅಂತ ಅಂದ್ಬಿಟ್ಟು ಅಷ್ಟನ್ನೇ ನಾನು ಮನವರಿಕೆ ಮಾಡ್ಕೊಡ್ತಿರೋದು, ಬೇರೆ ಇನ್ನೇನು ಇಲ್ಲ. ಕಾನೂನು ಪ್ರಕಾರ ಅಲ್ಲ, ಇವ್ರು ಹೇಳಿದ್ದೇನಂದ್ರೆ ಮೆಜಾರಿಟೇರಿಯನಿಸಮ್ಗೋಸ್ಕರ ಮಾಡಿದ್ದಾರೆ ಅಂತ ಹೇಳ್ತಾರೆ. ಒಂದು. ಎರಡನೇದು, ಈಗ
ಅನೇಕ ಪಾಪ ಶಾಬಾನು ಕೇಸ್ ಹೇಳಿದ್ರು. ಶಾಬಾನು ಕೇಸ್ಗೆ ನಾನು ಓಕೆ, ಶಾಬಾನು ಮಾಡ್ತೀನಿ, ಕೇಸ್ ಆಯ್ತು, ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಹೋರಾಟ ಆಯ್ತು, ಇವೆಲ್ಲ ಆಯ್ತು, ಸಪ್ರೇಟ್ ವಿಡಿಯೋ ಮಾಡ್ತೀನಿ. ನಾವು ಅದರಲ್ಲಿ 8 ಕಾನೂನುಗಳನ್ನ ನೀವು ಧೈರ್ಯ ಇರೋ ತೆಗಿಸ್ಬೇಕಾಗಿತ್ತು. ಯಾವುದು ಸಮಾಜಕ್ಕೆ ವಿರೋಧವಾಗಿದೆ ಅದನ್ನ ಬಿಟ್ಬಿಡೋಣ. ಇವತ್ತು ನಾನು ಅದ್ರ ಚರ್ಚೆಗೆ ಹೋಗಲ್ಲ. ಯಾಕಂದ್ರೆ ಒಂದ್ ನಿಮಿಷ ಸರ್, ಒಂದೇ ನಿಮಿಷ ಸರ್, ಇಫ್ ಯು ಸರ್ ಅದ್ರ ಬಗ್ಗೆನೇ ಮಾತಾಡ್ಬೇಕು ಅಂದ್ರೆ ಸರ್ ಇಮಾಮ ಬಗ್ಗೆ ಮಾತಾಡೋಣವಾ? ಇಮಾಮ ಬಗ್ಗೆ ಮಾತಾಡೋಣವಾ? ಶಾಬಾನು ಕೇಳಿದೇನು ಅಂದ್ರೆ ಇಮಾಮ ಆಕ್ಟ್ ಬಗ್ಗೆ ಮಾತಾಡೋಣವಾ? ನಾನು ಅರ್ಥ ಆಗುತ್ತೆ. ಈಗ ನೀವು ಯಾಕೆ ಇದನ್ನೇ ಮತ್ತೆ ಮತ್ತೆ ಕೆದಕ್ತಾ ಹೋಗ್ತೀರಿ ಅಂದ್ರೆ ನಿಮ್ಗೆ ಇದೇ ಸಬ್ಜೆಕ್ಟ್ ಗಳು ಬೇಕಿದೆ. ಇಲ್ಲ ವಿಚಾರ ಅದಲ್ಲ, ವಿಚಾರ ಸಾಮಾಜಿಕವಾಗಿ ಡೈವರ್ಟ್ ಮಾಡ್ಲಿಕ್ಕೆ ಕೆದಕ್ತಾ ಕೂತ್ಕೊಂಡ್ರೆ ವರ್ತಮಾನಕ್ಕೆ ಯಾವಾಗ ಬರ್ತೀವಿ ನೋಡಿ. ವರ್ತಮಾನ ಏನು? ವರ್ತಮಾನ ಇವತ್ತು ನಮಗೆ ರಾಮ ಮಂದಿರ ಆಗಿದೆ. ವರ್ತಮಾನ ಪ್ರಧಾನಮಂತ್ರಿ ಅವರು ಒಂದು ಮಾತನ್ನು ಹೇಳಿದ್ರು, ಕಾಲಚಕ್ರದಲ್ಲಿ ಇದು ಕೇವಲ ಕ್ಯಾಲೆಂಡರ್ ನಲ್ಲಿ ಬದಲಾವಣೆ ಆದಂತಹ ದಿನ ಅಲ್ಲ. ಸತ್ಯ ಅಲ್ವಾ? ರಾಮ ಮಂದಿರಕ್ಕಿಂತ ಮುಂಚಿತವಾಗಿ ಆಗಿರುವಂತಹ ಘಟಿತವಾಗಿರುವಂತಹ ಇತಿಹಾಸದ ಕಾಲಗರ್ಭವನ್ನ ಸೇರಿ ಆಗಿದೆ ಅಲ್ವಾ? ಮುಂದಕ್ಕೆ ಹೋಗ್ಬೇಕಿದೆ ನಾವು. ಹೌದು, ಸತ್ಯನ ಒಪ್ಕೊಳ್ತಕ್ಕಂಥ ಧೈರ್ಯ ಎಲ್ಲರೂ ಮಾಡಬೇಕು. ಕಾನೂನು ಏನಿದೆ ಅನ್ನೋದನ್ನ ನೋಡಬೇಕು. ಒಂದು. ಎರಡನೇದು, ಹೇಗೆ ಪ್ರಧಾನಮಂತ್ರಿಗಳಾಗಿದ್ರು ಸಾಂಸ್ಕೃತಿಕವಾದಂತಹ ನೆಲೆಗಟ್ಟಿನಲ್ಲಿ ಈ ಭಾರತ ಇನ್ನೊಂದು ಪಥಕ್ಕೆ ಹೋಗೋದಕ್ಕೆ ಇದು ಒಂದು ಆದಿ, ಅಂದರೆ ಇದೊಂದು ಬಿಗಿನಿಂಗ್. ಅಂತಹ ಅಸ್ಸಾಮಲ್ಲಿ ನಡೀತಾ ಇರುವಂತದ್ದು ಏನಂಗಾದ್ರೆ ನೋಡಿ, ಬಿಜೆಪಿಯಿಂದ ನಡೀತಾ ಇರುವಂತದ್ದು ಅಲ್ವಾ? ಹಂಗಾದ್ರೆ ನಿಮ್ಮ ಆಡಳಿತ ಇರುವಂತಹ ರಾಜ್ಯದಲ್ಲಿ ಒಬ್ರು ಒಂದು ಪ್ರತಿಪಕ್ಷ ಯಾತ್ರೆನ ನಡೆಸುವಂತ ತಪ್ಪ? ಹಾಗಾದ್ರೆ ಬಂದೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಪರ್ಮಿಷನ್ ಇಲ್ಲ ಅಂತೇಳಿ ಒಬ್ಬ ವ್ಯಕ್ತಿಯನ್ನ ತಡೆಯುವಂತದ್ದು ಯಾವ ರೀತಿಯಾದಂತಹ ವ್ಯವಸ್ಥೆ ಹಂಗಾದ್ರೆ ಇದು? ಆಯ್ತು ನೋಡಿ, ಯಾವ ರೀತಿಯ ಮನಸ್ಥಿತಿ ಕಾಂಗ್ರೆಸ್ಸಿಗರಿದೆ ಅಂದರೆ, ನಿನ್ನೆ ಪಾಪ ಅಲ್ಲಿ ರಾಮನ ದೇವಸ್ಥಾನ ಇನಾಗ್ರೇಷನ್ ಇದೆ. ಎಲ್ಲರೂ ರಾಮಣ್ಣ ಪೆಂಡಾಲ್ ಹಾಕ್ಕೊಂಡು ಜೈ ರಾಮ್ ಶ್ರೀರಾಮ್ ಅಂತ ಅಂದ್ಕೊಂಡು ಹೋಗ್ತಾ ಇದ್ದಾರೆ. ಜೈ ರಾಮ್ ಶ್ರೀರಾಮ್ ಅಂತ ಹೇಳಿ ಅದೇ ಎಲ್ಲಿ ಪೆಂಡಾಲ್ ಇದೆ ಅಲ್ಲೇ ಕಾಂಗ್ರೆಸ್ದು ಬಸ್ಸಲ್ಲಿ ಹೋಗ್ತಾ ಇದ್ದಾರೆ. ಯಾರೋ ಇಟ್ಸ್ ನಾಟ್ ಬೈ ವಾಕ್, ಇಟ್ಸ್ ಬೈ ಬಸ್. ಆ ಬಸ್ಸಲ್ಲಿ ಹೋಗ್ಬೇಕಾದಾಗ ಇವ್ರೇನು ಮಾಡ್ತಾರೆ, ರಾಹುಲ್ ಗಾಂಧಿ ಅಲ್ಲಿ ಜೈ ರಾಮ್ ಶ್ರೀರಾಮ್ ಅಂತ ಅವ್ರ ಪಾಡಿಗೆ ಅವ್ರು ಕೂಗ್ತಾರೆ. ಇವ್ರು ಇಳಿದ್ಬಿಟ್ಟು ಅವ್ರ ಮೇಲೆ ಹೋಗ್ತಾರೆ. ಜನ ಏನು ಮಾಡ್ತಾರೆ ಹೇಳಿ? ತಿರುಗಿ ಬಿದ್ದೇ ಬೀಳ್ತಾರೆ. ಅಂದರೆ ಸಾಮಾನ್ಯ ಜನ. ಇವರು ಕಾಂಗ್ರೆಸ್ ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತರು ಮಾಡ್ತಿರಲಿಲ್ಲ, ನೆನ್ನೆ ಪೆಂಡಲ್ ಹಾಕ್ಕೊಂಡು ಮಾಡ್ತಿದ್ದು ಸಾಮಾನ್ಯ ಜನ. ನಮ್ಮ ಏರಿಯಾದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು, ಕಾಂಗ್ರೆಸ್ನ ಲೀಡರ್ಗಳು ಫೋಟೋ ಹಾಕ್ಕೊಂಡು, ಈ ವಿಜಯನಗರ, ಗೋವಿಂದರಾಜ ನಗರ, BTM ಲೇಔಟ್ ಇಲ್ಲೆಲ್ಲ ಕಾಂಗ್ರೆಸ್ ಶಾಸಕರಿದ್ದಾರೆ. ಅಂಥ ಕಡೆ ಪೆಂಡಲ್ ಹಾಕ್ಕೊಂಡು ಕೇಸರಿ ಶಾಲ್ ಹಾಕ್ಕೊಂಡು, ಅವರು ಕೇಸರಿ ಶಾಲು, BJP ಶಾಲಲ್ಲ ಕೇಸರಿ ಶಾಲ್ ಹಾಕ್ಕೊಂಡು ಹಬ್ಬದಾರ ರೀತಿ ಆಚರಣೆ ಮಾಡಿದ್ರು. ಅಂಥವ್ರಿಗೆ ಹೋಗ್ಬಿಟ್ಟು ನೀವು ಜೈರಾಮ್ ಶ್ರೀರಾಮ್ ಅಂತ ಕೂಗ್ತಿರೋರ್ಗೆ ಹೋಗ್ಬಿಟ್ಟು ಇಳಿದ್ಬಿಟ್ಟು ನೀವು ತ್ರಾಶ್ ಮಾಡೋಕ್ಕೆ ಹೋಗ್ತೀರಾ ರಾಹುಲ್ ಗಾಂಧಿಯವರೇ? ಇವತ್ತು ನಿಮ್ಗೇನಾಗಿದೆ, ಅಲ್ಲಿ ನಿಮ್ಗೆ ಬಿಡೋದಿಲ್ಲ ಅಂತಾರೆ, ಭದ್ರತಾ ಕಾರಣ ಅಂತ ಹೇಳಿದ್ದಾರೆ CM ಅವರು. ಅದಾದಮೇಲೂ ಮತ್ತೆ ನೀವು ಏನಕ್ಕೆ ಹಂಗೆ ಮಾಡ್ತೀರಾ? ಏನಕ್ಕೆ ಅಂದರೆ ರಾಜಕಾರಣ ಮಾಡೋಣ. ಏನಾಗಿತ್ತು ಹರಿ ಪ್ರಸಾದ್, 15th ಜಾನ್ವರಿ ಸ್ಟಾರ್ಟ್ ಆಗಿದೆ, ಕವರೇಜ್ ಸಿಕ್ಕಿಲ್ಲ ಇವ್ರಿಗೆ, ಕವರೇಜ್ ಸಿಕ್ಕೇ ಇಲ್ಲ. ಯಾಕೆ? ಪ್ರತಿಯೊಬ್ಬರೂ ಸಹ ಮನಸ್ಸಿನ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥ ಕಾರ್ಯಗಳನ್ನು ಮಾಧ್ಯಮದವ್ರು ಮಾಡಿದ್ರು. ನಿನ್ನೆ ಒಂದು ಮಾಧ್ಯಮದಲ್ಲಿ ಕಾಂಗ್ರೆಸ್ನ ವಕ್ತಾರರು ಒಂದು ಟ್ವೀಟ್ ಮಾಡ್ಕೊಳ್ತಾರೆ, ಪ್ಲಸ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊತಾರೆ, ಜರ್ನಲಿಸಮ್ಮು ಸತ್ತೋಗ್ಬಿಟ್ಟಿದೆಯಂತೆ, ನಿಮ್ಮ ಥರ ಕೋಟ್ ಹಾಕ್ಕೊಂಡಿರ್ತಕ್ಕಂಥವರೆಲ್ಲನೂ ಎತ್ಕೊಂಡು ಹೋಗ್ತಿದ್ದಾರೆ. ಅಂದರೆ ಅರ್ಥ ಅವ್ರ ಮನಸ್ಥಿತಿ ಏನು ಅಂದರೆ, 8 ದಿನಗಳ ಕಾಲ ನಾವು ತೋರಿಸದೇ ಇದ್ದಿದ್ದರಿಂದ ನೀವು ಸತ್ತೋಗ್ಬಿಟ್ಟಿದ್ದೀರಾ ನೀವು ಅಂತ ಹೇಳ್ತಾರೆ ಜರ್ನಲಿಸಮ್ ಅವ್ರಿಗೆ. ಅದಕ್ಕೋಸ್ಕರ ಇಶ್ಯೂ ಮಾಡಲಿಕ್ಕೋಸ್ಕರವಾಗಿ ಈ ರೀತಿ ರಾಹುಲ್ ಗಾಂಧಿ ಅವರು ಇಶ್ಯೂನೇ ಇಲ್ಲದೆ ಇರೋದು ಬೇಕಾದ್ರೆ, ಯಾಕಂದ್ರೆ ಬರ್ಬೇಕು ಅವರು. ವಿಮರ್ಶೆಗೆ ಅತೀತವಾದದ್ದಲ್ಲ, ವಿಮರ್ಶೆಗೆ ಒಳಪಡ್ತಾ ಇರುತ್ತೆ. ಇದು ಭಾರತೀಯ ಸಂಸ್ಕೃತಿ. ಯಾಕಂದ್ರೆ ಜನ ಯಾವ್ದನ್ನ ನೋಡ್ತಿರ್ತಾರೆ, ಜನ ಯಾವ್ದನ್ನ ಕೇಳ್ತಿರ್ತಾರೆ, ಅವಳು ಕೂಡ ಸತ್ಯ. ನೀವು 8 ದಿನ ಏನ್ ತೋರಿಸ್ತೀರಿ? 8 ದಿನ ಏನ್ ತೋರಿಸ್ತೀರಿ ಗೊತ್ತಾ? ನೀವು ಜನಗಳು ಏನ್ ಕೇಳ್ತಾ ಇದ್ರು, ಜನಗಳ ಭಾವನೆಯನ್ನ ನೀವು ತೋರಿಸ್ತಾ ಇದ್ರಿ. ಅಂಥದನ್ನು ನೀವು ತೋರಿಸ್ಲಿಲ್ಲ. ರಾಹುಲ್ ಗಾಂಧಿಯವ್ರ ರಥಯಾತ್ರೆ ತೋರಿಸ್ಲಿಲ್ಲ ಅಂತ ಹೇಳಿ ಪಾಪ ಬೇಸರಗೊಂಡ್ಬಿಟ್ಟು ಈ ರೀತಿ ಕಿರಿಕಾದ್ರೂ ಮಾಡಿದ್ರೆ ತೋರಿಸ್ತೀರಾ ಅಂತ ಹೇಳಿ ಕಿರಿಕ್ ಮಾಡ್ತಿದ್ದಾರೆ ರಾಹುಲ್ ಗಾಂಧಿ ಅವರು. ಸ್ಥಿತಿ ಇದು ರಾಹುಲ್ ಗಾಂಧಿ. ಹನ್ನೊಂದು ದಿವಸ ಉಪವಾಸ ಮಾಡ್ತಾರೆ ಅಂದ್ರೆ ಕಾಂಗ್ರೆಸ್ನವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿಲ್ಲ. ಕಾಂಗ್ರೆಸ್ನವರು ಇದಕ್ಕೆ ಉತ್ತರವನ್ನು ಕೊಡಬೇಕಾಗಿತ್ತು. ಬಹುಶಃ ಅಶೋಕ್ ಗೌಡ್ರು ಹೇಳಿದ್ದೆ ಸರಿ ಇರಬಹುದು ಅಂತ ಹೇಳ್ಕೊಂಡು ನಾವು ಕೂಡ ನಂಬಬೇಕಾಗುತ್ತೆ. ಯಾಕಂದ್ರೆ ಅವರು ಉತ್ತರವನ್ನು ಕೊಡೋದಕ್ಕೆ ಕಾಂಗ್ರೆಸ್ನವರು ಇಲ್ಲದೆ ಇರೋದ್ರಿಂದ. ಆದರೆ ರಾಜಶೇಖರ ಸ್ವಾಮೀಜಿಯವರೇ, ಇಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ನೋಡ್ತಾ ಹೋದಾಗ ಒಂದು ಮಂದಿರಕ್ಕೆ ಒಬ್ಬ ವ್ಯಕ್ತಿ ಬರೋದಕ್ಕೂ ಕೂಡ ಪರ್ಮಿಷನ್ ಬೇಕಾದಂಥ ಅವಶ್ಯಕತೆ ಬರುತ್ತೆ ಅನ್ನುವಂಥ ಸ್ವರೂಪವೂ ಕೂಡ ಕಾಣ್ತು. ಬಹುಶಃ ನೀವು ಅಯೋಧ್ಯೆಯಲ್ಲಿ ಇರೋದ್ರಿಂದ ಗಮನಿಸಿದ್ರೋ ಇಲ್ಲೋ ಗೊತ್ತಿಲ್ಲ, ರಾಹುಲ್ ಗಾಂಧಿಯವರ ಯಾತ್ರೆಯಲ್ಲಿ ಅಸ್ಸಾಂನಲ್ಲಿ ಇಂಥದ್ದೊಂದು ಬೆಳವಣಿಗೆ ನಡೆದಿದೆ ಅನ್ನುವಂಥದ್ದು ಕೂಡ ಈಗ ನಡೀತಾ ಇದೆ. ಆದರೆ ಒಟ್ಟು
ಇಷ್ಟು ವಿಚಾರಕ್ಕೆ ಬಂದಾಗ ರಾಮ ಮಂದಿರದ ವಿಚಾರದಲ್ಲಿ ಈಗ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ನಾನು ಜೈ ಶ್ರೀರಾಮ್ ಅಂತ ಹೇಳ್ತೀನಿ. ಏನು ಜೈ ಶ್ರೀರಾಮ್ ಅನ್ನುವಂಥದ್ದೇನು ಕೇವಲ BJPಯವರ ಸೊತ್ತಲ್ಲ, ನಾನು ಕೂಡ ಹೇಳ್ತೀನಿ ಜೈ ಶ್ರೀರಾಮ್ ಅಂತ ಹೇಳ್ಕೊಂಡು ಜೈ ಶ್ರೀರಾಮ್ ಅಂತ ಹೇಳಿದರು. ನನ್ನೂರಿನಲ್ಲೂ ನಾನು ರಾಮ ಮಂದಿರವನ್ನು ಕಟ್ಟಿಸಿದ್ದೀನಿ ಅನ್ನೋಂತ ಹೇಳ್ಕೊಂಡ್ರು. ನಾನು ರಾಮ ಭಕ್ತ ಅಂತ ಹೇಳ್ಕೊಂಡ್ರು. പക്ഷെ ಕಾಂಗ್ರೆಸ್ನವರು ಹೀಗೆ ಹೇಳಿದಾಗ ಹಾಗಾದ್ರೆ ಅವ್ರನ್ನ ರಾಮ ಭಕ್ತರಲ್ಲ ಅಂತ ಹೇಳಬೇಕಾ ಅಥವಾ ರಾಮ ಭಕ್ತರು ಅವರು ಅಂತ ಹೇಳ್ಕೊಂಡು ಒಪ್ಕೊಳ್ಬೇಕಾಗತ್ತಾ? ಪ್ರಸ್ತುತ ಸನ್ನಿವೇಶದಲ್ಲಿ ರಾಮ ಭಕ್ತರು ಅಂತಲೇ ಒಪ್ಪಿಕೊಂಡೇ ಮುಂದೆ ಹೋದ್ರು ಕೂಡ ಅವರು ಅವರ ಊರಿನಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿದ್ದಾರೆ, ನಾವು ಆ ರಾಮನನ್ನ ನಂಬ್ತೇವೆ ಅಂದ್ರೆ ರಾಮನ ಮೂಲ ಯಾವುದು? ಹಿಂದಿನಿಂದ ಇವರು ರಾಮನ ಸೇತುವೆಯನ್ನೇ ಕದಕಿದವರು. ಕರುಣಾನಿಧಿಯವರು ತಮಿಳುನಾಡಿನ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ರಾಮ ಸೇತುವನ್ನು ಕೆದಕಿದಾಗ ಇವರಿಗೇನು ಉತ್ತರ ಕೊಡ್ಲಿಕ್ಕಾಗಿಲ್ಲ. ಅದನ್ನ ಇವರೇ ಜೀರ್ಣಿಸಿಕೊಂಡು ಕಾಲ ಕಳೆದರು. ಪರಿಸ್ಥಿತಿ ಏನಾಯ್ತು, ಇವರು ಸೈಡ್ ಲೈನ್ ಆದ್ರು. ಆದ್ರೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಹೇಳಬೇಕಿತ್ತು, ರಾಷ್ಟ್ರದ ಮಂದಿರ ರಾಮನ ಮಂದಿರ ನಿರ್ಮಾಣ ಆಗ್ತಾ ಇದೆ, ನಾವೆಲ್ಲರೂ ಅದಕ್ಕೆ ಕೈ ಜೋಡೋಣ ಎನ್ನುವ ಮಾತನ್ನ ಅವರು ಹೇಳಬೇಕಿತ್ತು. ಹರಿಪ್ರಸಾದ್ ಜಿ, ಒಂದು ಮಾತನ್ನ ನಿಮ್ಗೆ ಹೇಳಬೇಕು. ಇವರು ಯಾವ ಅಡ್ವಾಂಟೇಜ್ ಅನ್ನು ತಗೊಂಡಿದ್ರು? ರಾಜೀವ್ ಗಾಂಧಿ ಅವರು ತಾಲಕೋಲು ಅಂತ ಪ್ರಶ್ನೆ ಬಂದಾಗ ರಾಜೀವ್ ಗಾಂಧಿ ಅವರು ತಾಲಕೋಲಿದ್ರು ಅಂತಲಾದಾಗ ಅದರ ಅಡ್ವಾಂಟೇಜ್ ಅನ್ನು ಅವರು ಬಳಸಿಕೊಳ್ಬೇಕಿತ್ತು. ಅವರಿಗೆ ಬಳಸಿಕೊಳ್ಳಿಕ್ಕೆ ಆಗ್ಲೇ ಇಲ್ಲ. ಹಾಗಾಗಿ ಈ ಪರಿಸ್ಥಿತಿಯ ಒಳಗೆ ಇವರು ರಾಮ ಅಯೋಧ್ಯೆಯಲ್ಲಿಲ್ಲ, ರಾಮ ನಮ್ಮ ಊರಿನಲ್ಲಿದ್ದಾನೆ ಅಂತಂದ್ರೆ ಇದು ಬಾಲಿಶವಾಗಿರ್ತಕ್ಕಂಥ ಹೇಳಿಕೆ. ರಾಮನ ಮೂಲ ನಾಡು ಯಾವುದು? ಅಯೋಧ್ಯೆ, ಸಾಕೇತಪುರ, ರಾಮ ಹುಟ್ಟಿದ ನಾಡು. ಹಾಗಾಗಿ ನಾವು ಅವರಲ್ಲಿ ಭಕ್ತಿ ಇಲ್ಲ, ರಾಮನನ್ನ ಅವರು ಆರಾಧಿಸಲಿಲ್ಲ ಅಥವಾ ರಾಮನನ್ನ ಪ್ರಾರ್ಥಿಸಲಿಲ್ಲ, ಅದನ್ನ ನಾವುಗಳ ಅನ್ನತಾ ಇಲ್ಲ. ರಾಮ ಮಂದಿರ ಎಲ್ಲಿ ಆಗ್ತಾ ಇದೆ? ಅಯೋಧ್ಯೆಯಲ್ಲಿ ಆಗ್ತಾ ಇದೆ. 22ನೇ ತಾರೀಕಿಗೆ ಶಾಲೆಗೆ ಒಂದು ರಜೆ ಕೊಟ್ಟು ದೊಡ್ಡ ಮನಸ್ಸು ಮಾಡಬಹುದಿತ್ತು. ಮಕ್ಕಳು ರಾಮನ ಪ್ರತಿಷ್ಠೆಯನ್ನು ನೋಡಬೇಕಾದಂತಹ ಸನ್ನಿವೇಶವನ್ನ ನಿರ್ಮಾಣ ಮಾಡಬಹುದಿತ್ತು. ನಿಮ್ಗೆ ಇನ್ನೊಂದು ಹೇಳಬೇಕು ಹರಿಪ್ರಸಾದ್ ಜಿ, ಪ್ರಸ್ತುತ ರಾಮಲಲ್ಲ ಮಗುವಿನ ರೂಪದಲ್ಲಿ ಪ್ರತಿಷ್ಠೆಯಾಗಿದ್ದಾನೆ. ಮಕ್ಕಳೆಲ್ಲ ಅದನ್ನ ನೋಡಬೇಕಿತ್ತು. ಅದನ್ನ ಒಂದು ಅವಕಾಶವನ್ನ ಕೊಡ್ತಿದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೇಷ್ಠರು ಅಂತ ಅನ್ನಿಸಿಕೊಳ್ಳಬಹುದಿತ್ತು. ಅಲ್ಲೂ ಕೂಡ ಕಾಲೆಳೆದ್ರು. ಅರ್ಧ ದಿನ ರಜೆ ಕೊಡ್ತೇನೆ ಅಂತ ಹೇಳಿದ್ರು, ಕಡೆಗೆ ರಜೆಯನ್ನು ಕ್ಯಾನ್ಸಲ್ ಮಾಡಿದ್ರು. ಇಲ್ಲಿ ಯಾಕೆ ರಾಜಕೀಯವನ್ನ ಬೆರೆಸಿದ್ರು? ರಾಮನನ್ನ ರಾಜಕೀಯಕ್ಕೆ ಯಾಕೆ ಹೇಳ್ತಂದ್ರು? ಈಗ ಅವರು ಹೇಳಿದ ಹಂಗೆ ಇರ್ಲಿ, ಬಿಜೆಪಿ ಅವರು ಬಳಸಿಕೊಳ್ತಾರೆ, ಬಿಡಿ, ಅದನ್ನು ಬದಿಗಿಡಿ. ನೀವೇನ್ ಮಾಡ್ತಾ ಇದ್ದೀರಿ? ಜನ ನೋಡ್ತಾ ಇದ್ದಾರೆ. ಲಕ್ಷಾನು ಕಟ್ಲೆ ಜನ, 5ರಿಂದ 6 ಲಕ್ಷ ಜನ ರಾಮನ ದರ್ಶನಕ್ಕೆ ಬಂದಿದ್ದಾರೆ ಅಂತಂದ್ರೆ ಸಾಮಾನ್ಯ ನಾಗರಿಕ ಯೋಚನೆ ಮಾಡ್ತಾನೆ ಪರಿಸ್ಥಿತಿ ಏನು ಅಂತ. ಇವರು ಇವತ್ತು ಅದನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ವಿಫಲನಾಗಿದ್ದಾರೆ ಎನ್ನುವುದನ್ನು ಸಾರಾ ಸಗಟಾಗಿ ಹೇಳಬೇಕು. ಓಕೆ ಸ್ವಾಮೀಜಿ, ಆದರೆ ಶಾಫಿ ಸಹದೇವರೇ, ಇಲ್ಲಿ ಇರುವಂಥ ವಿಚಾರಗಳು ನಾನು ಮತ್ತೆ ಹೇಳ್ತೀನಿ, ಈ ಹಳೆ ವಿಚಾರಗಳನ್ನು ಕೆದಕ್ತಾ ಹೋದರೆ ಉತ್ತರಗಳು ಸಿಗ್ತಾ ಹೋಗುವುದಿಲ್ಲ. ಮತ್ತೆ ನಾವು ಕೋರ್ಟಿನ ಮೂಲಕವಾಗಿ ಪರಿಹಾರವನ್ನು ಕಂಡುಕೊಂಡು ಆಗಿದೆ, ಪರಿಹಾರದ ಮಾರ್ಗಗಳು ಸಿಕ್ಕಿ ಆಗಿದಾವೆ. ನಾನು ಹಳೆ ವಿಚಾರ ಅಲ್ಲ, ಅವ್ರು ಹೇಳಿದ ಕೇಳಿದೆ ನಾನು. ನಾವೀಗ ನೋಡಿ ಶ್ರೀರಾಮನ ಈಗ ಮುಂದುವರೆದಿರುವಂತಹ ಪ್ರಶ್ನೆ ಸಹದೇವರೇ, ಮಾತಾಡುವಂತಹ ಅಥವಾ ಇಲ್ಲಿ ಸಾಮರಸ್ಯ ಕದಡುವಂತಹ ಪ್ರಯತ್ನ ಯಾರು ಮಾಡಿಲ್ಲ. ಯಾಕೆಂದ್ರೆ ಸುಪ್ರೀಂ ಕೋರ್ಟಿನ ತೀರ್ಪು ಬಂದಿದೆ. ಅದು ಸರಿಯೋ ತಪ್ಪೋ, ಸುಪ್ರೀಂ ಕೋರ್ಟಿನ ತೀರ್ಪು ಬಂದಿದೆ. ಆದ್ರಿಂದ ಯಾರು ಅದರ ಬಗ್ಗೆ ತಕರಾರೇ ಎತ್ತಿಲ್ಲ ಹರಿಪ್ರಸಾದ್. ಬಟ್ ಚರಿತ್ರೆ ಹೇಳುವಾಗ, ಚರಿತ್ರೆ ಹಿನ್ನೆಲೆಗಳು ಹೇಳುವಾಗ ಅದು ಸತ್ಯಗಳನ್ನು ಮಾತ್ರ ಹೇಳಬೇಕು ಅಂತ. ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಅಲ್ಲಿ ಎಲ್ಲೂ ಮಂದಿರ ಧ್ವಂಸ ಮಾಡಿ ಬಾಬರಿ ಮಸೀದಿ ಕಟ್ಟಿದ್ದಾರೆ ಎಂಬುದು ಚರ್ಚೆಗೆ ಬನ್ನಿ. ಅದು ಎದುರುಗಡೆ ಚರ್ಚೆಗೆ ಬನ್ನಿ. ನಾನು ತರ್ತೀನಿ ಕೋರ್ಟ್ ಕಾಪಿನ, ನೀವು ತನ್ನಿ. ಕೋರ್ಟ್ ಕಾಪಿನಲ್ಲಿ ಏನಿದೆ ಓದ್ಬಿಟ್ಟು ಹೇಳೋಣ. ನೀವು ಹೇಳಿ, ನಾನು ಹೇಳ್ತೀನಿ. ಅಲ್ಲ, ಚರ್ಚೆಗೆ ಬರ್ತೀರಾ? ಸರ್ 1045 ಪೇಜು 10 ಅವರ್ ಆಗುತ್ತೆ ಓದಕ್ಕೆ ನನ್ನಂತವನ್ಗೆ. ನೀವು ಬೇಗ ಓದ್ತೀರಾ? ಓದ್ಕೊಳ್ಳಿ, ಬನ್ನಿ 2 ಸತಿ ಓದೋಣ, ಚರ್ಚೆ ಮಾಡೋಣ, ಓಪನ್ ಆಗಿ ಹೇಳೋಣ. ಸರ್ ಕ್ಲಿಯರ್ ಕಟ್ ಆಗಿ ಅಶೋಕ್ ಗೌಡ್ರೆ, ಶಫಿ ಸಹದೇವ್ರೆ, ಓಕೆ, ಇಲ್ಲ ನಾನು ಅದನ್ನೇ ಹೇಳ್ತಾ ಇರೋದು. ಯಾಕಂದ್ರೆ ಈಗ ಅದಕ್ಕೆ ನಾನು ಪಾರ್ಟಿನೇ ಅಲ್ಲ, ನಾನು ಹೇಳ್ತಾ ಇರೋದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಮಾತ್ರ. ನಾನು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಹೇಳ್ತಾ ಇದ್ದೀನಿ. ನಾನು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಹೇಳ್ತಾ ಇದ್ದೀನಿ, ಸುಳ್ಳು ಹೇಳಕ್ ಬರಬೇಡಿ ಅಷ್ಟೇ. ಇಲ್ಲ, ನೀವು ಸುಳ್ಳು ಮಾಹಿತಿ ಕೊಡ್ತಾ ಇದ್ದೀರಿ. ಆಯ್ತು, ಅದರಿಂದ ಮುಂದಕ್ಕೆ ಬರೋಣ. ತಮ್ಮ ಪ್ರಕಾರ ಇಲ್ಲಿ ಈಗ ನಾನು ಪರವಾಗಿ ಮಾತಾಡಲ್ಲ, ಬಿಜೆಪಿ ಪರವಾಗಿ ಕೋರ್ಟ್ ಆರ್ಡರ್ ದಯವಿಟ್ಟು ಓದಿ, ಆಮೇಲೆ ಇದ್ರ ಬಗ್ಗೆ ಮಾತಾಡಿ ಸರ್. ಅದು ಶ್ರೀರಾಮ. ಆದ್ರಿಂದ ಶ್ರೀರಾಮ ಎಂಬ ನಾವು ಅದೊಂದು ಮರ್ಯಾದಾ ಪುರುಷೋತ್ತಮ ಅಂತ ಶ್ರೀರಾಮನನ್ನು ನಾವು ಕಾಣುವವರು, ಅವರಿಗೆ ಗೌರವ ಇದೆ. ಆದ್ರಿಂದ ಶ್ರೀರಾಮನನ್ನು ನಾವು ಯಾವತ್ತೂ ಅವರ ಅಗೌರವವಾದಂತ ಯಾವುದೇ ಮಾತು ನಮ್ಮ ಕಡೆಯಿಂದ ಬರಲ್ಲ.
ಇದು ಕಾಂಗ್ರೆಸ್ ಮತ್ತು ಬಿಜೆಪಿ ರಾಜಕೀಯ ಮಾಡ್ತಾ ಇದೆ, ಅದರಲ್ಲಿ ನಾವು ಪಾರ್ಟಿನೂ ಇಲ್ಲ. ಆದ್ರೆ ಈ ಕಾಂಗ್ರೆಸ್ ಅವರ ರಾಜಕೀಯ ಮುಸಲ್ಮಾನರನ್ನ ಓಲೈಸಿಕೊಳ್ಳೋದಕ್ಕಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳುವಂತದ್ದು ಆರೋಪ ಮುಖ್ಯವಾಗಿರುವಂತದ್ದು. ಹರಿಪ್ರಸಾದ್, ಈ ಓಲೈಕೆಯಿಂದ ಮುಸಲ್ಮಾನರಿಗೆ ಏನು ಲಾಭ ಆಗಿದೆ ನೋಡಿ. ನೀವೇ ಹೇಳುವಾಗೆ ಶಾಬಾನು ಕೇಸಲ್ಲಿ ಮುಸಲ್ಮಾನರಿಗೆ ಪರವಾಗಿ ರಾಜೀವ್ ಗಾಂಧಿ ಮಾಡಿದರು ಅಂತ ಹೇಳಿ ಶ್ರೀರಾಮನ ಇದಕ್ಕೆ ಅಲ್ಲಿ ಬಾಬರಿ ಮಸೀದಿ ಮುಸಲ್ಮಾನರ ವಿರುದ್ಧ ಅಲ್ಲಿ ಅವತ್ತು ರಾಜೀವ್ ಗಾಂಧಿಯ ಕಡೆಯಿಂದ ಸರ್ಕಾರದಿಂದ ಅವತ್ತು ಕೆಲಸ ಆಯ್ತು. ಸ್ಪಷ್ಟ 1992ರಲ್ಲಿ ಯಾವಾಗ ಬಾಬರಿ ಮಸೀದಿ ಧ್ವಂಸ ಆಯ್ತೋ ನರಸಿಂಹರಾವ್ ಅವರು ಹೇಳಿದ್ರು ಅಲ್ಲೇ ಯಥಾಸ್ಥಾನದಲ್ಲಿ ನಾವು ಬಾಬರಿ ಮಸೀದಿ ಕಟ್ಟಿ ಕೊಡ್ತೀವಿ ಅಂತ. ಇವತ್ತು ಕಾಂಗ್ರೆಸ್ ನಾಯಕರೇ ಏನು ಸ್ಪರ್ಧೆಗಳಿದ್ದಾರೆ, ನಾವು ಇದ್ದೀವಿ ನಾಡಿದ್ದು ಬರ್ತೀವಿ ಅಂತ ಹೇಳಿ. ಶ್ರೀರಾಮನ ಪೂಜೆಗೆ ಅಥವಾ ಶ್ರೀರಾಮನನ್ನು ಗೌರವ ಕೊಡುವಂತಹ ಯಾವುದೇ ಕಾಂಗ್ರೆಸ್ ನಾಯಕರ ವಿರುದ್ಧವೂ ನಾವಿಲ್ಲ. ಬಟ್ ಮುಸಲ್ಮಾನರಿಗೆ ನೀವು ಇಷ್ಟರ ತನಕ ಮಾಡಿರೋದು ವಂಚನೆ ಅಲ್ವಾ ಅದು? ಆ 1992ರಲ್ಲಿ ನರಸಿಂಹರಾವ್ ಅವರು ಹೇಳಿದ್ದೇನು, ಬಾಬರಿ ಮಸೀದಿ ಧ್ವಂಸ ಆಗಿದೆ, ಅಲ್ಲಿ ನಾವು ಯಥಾಸ್ಥಾನದಲ್ಲಿ ನಾವು ಅದನ್ನು ಕಟ್ಟಿ ಕೊಡ್ತೀವಿ ಅಂತ ಹೇಳಿ. ಎಲ್ಲೋಯ್ತು ನಿಮ್ಮ ಸಿದ್ಧಾಂತ? ಸಿದ್ಧಾಂತದಲ್ಲಿ ಭದ್ರತೆ ಇರಬೇಕು, ಅಲ್ಲಿ ಪಕ್ಕಾ ಇರಬೇಕು. ಆ ಬಿಜೆಪಿ ಅವರದ್ದು ಸಿದ್ಧಾಂತ ಪಕ್ಕಾ ಇದ್ದಾರೆ. ಅವ್ರು ಹೇಳಿರೋದೇ ನಾವು ಬಾಬರಿ ಮಸೀದಿ ಒಡೆದು ರಾಮ ಮಂದಿರ ಕಟ್ತೀವಿ ಅಂತ ಹೇಳಿ. ಆದ್ರಿಂದ ಬಿಜೆಪಿ ಅವರ ಸಿದ್ಧಾಂತದಲ್ಲಿ ಪಕ್ಕಾ ಇರುವ ರೀತಿಯಲ್ಲಿ ಕಾಂಗ್ರೆಸ್ ಸಿದ್ಧಾಂತದಲ್ಲಿ ಯಾಕೆ ಏನು ಅದರಲ್ಲಿ ಭದ್ರವಾಗಿ ನೆಲೆಯೂರಲ್ಲ? ಶಫೀಕ್ ಸಹೋದರೇ, ಹಾಗೆ ರಾಜಶೇಖರ ಸ್ವಾಮೀಜಿಯವರೇ, ಅಶೋಕ್ ಗೌಡ್ರೆ, ಧನ್ಯವಾದ. ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯಗಳನ್ನ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.